ಯಾವುದೇ ಅನ್ಮಾಯ ಎಲ್ಲ ಉತ್ತರ ಕೊಟ್ಟಿದ್ದೀನಿ. ಹೇಳಿ ಮತ್ತೆ ಈಗ ಒಬ್ಬ ಆಧ್ಯಾತ್ಮ ಸಾಧನೆಯಲ್ಲಿರುವಾಗಲೇ ಮರಣವಾದರೆ ಮುಂದೆ ಏನು ಗುರುಗಳೇ ಅವರು? ಏನಪ್ಪ ಗುರಿ? ಜೀವನದ 2 ಗುರಿ ಮನುಷ್ಯನಿಗೆ: ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಹೇಳಿದಾಗ ಧರ್ಮ, ಅರ್ಥ, ಕಾಮ ನಮಗೆ ಗೊತ್ತು, ಅದ್ರ ಬಗ್ಗೆ ಏನು ನೋಡಿಲ್ಲ. ಮೋಕ್ಷ ಅಂದಾಗ ಅದಕ್ಕೆ ನಾನು ಅರ್ಥವನ್ನು ಕೊಡ್ತೇನೆ. ಒಂದು ಜೀವನ್ ಮುಕ್ತತೆ. ಆ ಜೀವನ್ ಮುಕ್ತತೆ ಅಂತ ಬರಬೇಕಾದ್ದು ಮನುಷ್ಯ ಬದುಕಿದ್ದಾಗ. ಜೀವನ್ ಮುಕ್ತಿ ಅಂದರೆ ನಾನು ಸತ್ತ ಮೇಲೆ ಎಂದು ಬಂತು ಅಂತ ಅಂದ್ಕೊಳ್ಳೋದು ತಪ್ಪಾಗ್ತದೆ. ಜೀವನ್ ಮುಕ್ತ ಅಂದರೆ ನಾನು ಎಲ್ಲವೂ ಹೊಂದಿದ್ದೇನೆ, ನಾನು ಎಲ್ಲವನ್ನು ಅನುಭವಿಸ್ತಾ ಇದ್ದೇನೆ, ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ. ನಾನು ಮನಸ್ಸು, ಬುದ್ಧಿ, ದೇಹ ಅಲ್ಲ, ನಾನು ಆತ್ಮನ್ ಅನ್ನುವ ಅನುಭವ ಇದೆಯಲ್ಲಪ್ಪ, ಅದು ಜೀವನ ಮುಕ್ತಿ. ಇನ್ನೊಂದು ವಿದೇಹ ಮುಕ್ತಿ. ದೇಹವನ್ನು ಬಿಟ್ಟ ನಂತರ ಮತ್ತೆ ಅದು ಇನ್ನೊಂದು ದೇಹವನ್ನು ಮತ್ತೆ ಪಡ್ಕೊಳ್ದಿರೋ ಸ್ಥಿತಿ. ಅದು ನಾನು ಹೇಳಿದೆ, ಅದು ಅವರ ಸುಲಭ. ಅದು ಮನುಷ್ಯ ತನ್ನ ದೇಹವನ್ನು ಬಿಡುವ ಮೊದಲು, ಇವತ್ತು ಮನುಷ್ಯಶಾಸ್ತ್ರಗಳು ಬೇರೆ ಒಂದು ಹೊಸ ತೀರಿ ತಂದೆ ಇವತ್ತು, ಅದನ್ನು ಒಪ್ಕೋಬೇಕು ಅನಿಸುತ್ತೆ ನನಗೆ. ಅದನ್ನು ಆಮೇಲೆ ಹೇಳ್ತೀನಿ. ಮನುಷ್ಯ ತನ್ನ ಚಿತ್ತ, ಮನಸ್ಸು, ಬುದ್ಧಿ ಎಲ್ಲವೂ ಶುದ್ಧವಾಗಿಬಿಟ್ರೆ ಎಲ್ಲವೂ ಬ್ಲ್ಯಾಕ್, ಏನಿಲ್ಲ ಅಲ್ಲಿ, ಏನೂ ಇಲ್ಲದೆ ಇದ್ದಾಗ, ಯಾವ ಯೋಚನೆ ಇಲ್ಲ, ಚಿಂತನೆ ಇಲ್ಲ, ಏನು ಒಳ್ಳೆಯದು ಚಿಂತನೆ ಇಲ್ಲ, ಡಾಕ್ಟರ್ ನೋವೇನು ಗುಡ್ಡು ಬೇಡ ಇಲ್ಲ ಅಲ್ಲಿ, ಟೋಟ್ಲಿ ಬ್ಲ್ಯಾಂಕ್, ನಿರ್ವಾತ ಸ್ಥಿತಿ. ಆ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯನ ಪ್ರಾಣ ಬಿಟ್ಟರೆ ಮತ್ತೆ ಹಾಸ್ಪಿಟಲ್ಗೆ ಏನಿರಲ್ಲ. ಅದನ್ನು ನಾನು ವಿದೇಹ ಮುಕ್ತಿ ಅಂತ ಕರೀಬೋದು. ನನ್ನ ಪ್ರಶ್ನೆ ಉತ್ತರ ಸಿಕ್ತು ನಾನು. ಆ ಸ್ಥಿತಿಯನ್ನು ಪಡ್ಕೊಂಡವನು ಮತ್ತೆ ವಾಪಸ್ ಬರಲ್ಲ, ಮತ್ತೆ ಇನ್ನೊಂದು ದೇಹವನ್ನು ಪಡ್ಕೊಳ್ಳಲ್ಲ ಅಷ್ಟೇ. ದೇಹ ಪಡ್ಕೊಳ್ಳೋಕೆ ಇಲ್ಲ ಅಲ್ಲಿ. ಅಂದರೆ ಅದನ್ನೇ ಶಾಂತ ಚಿತ್ತ ಬೇರೆ ಮಕ್ಕಳಲ್ಲಿ, ಅಲ್ಲಿ ಕೂಡ ಶಾಂತತೆ, ಮನಸ್ಸಲ್ಲಿ ಶಾಂತತೆ ಇದೆ. ರೌದ್ರ ಚಿತ್ತ ಬೇರೆ ಕೋಪ ಬಂದಿದೆ ನನಗೆ. ಅದು ಬದಲಾವಣೆ, ಬೇರೆ ಬೇರೆ ಗುಣಗಳು ಅಷ್ಟೇ ಅಲ್ಲಿ. ಶಾಂತ ಚಿತ್ತ ಹೇಳ್ತಿಲ್ಲ ನಾನು, ಅದೇನೂ ಇಲ್ಲ ಅಲ್ಲಿ, ಇಟ್ಸ್ ಬ್ಲ್ಯಾಂಕ್. ಉದಾಹರಣೆ, ಆ ಬಾಟ್ಲು ಖಾಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಅದರಲ್ಲಿ ಖಾಲಿ ಇದೆ. ಹಾಗೆ ನಾನು ಶಾಂತ ಅಂದ್ಕೊಂಡು, ನಾನು ಶಾಂತ ಅನ್ನೋ ವಸ್ತು ಕೂಡ ಇದೆ ಅಲ್ಲಿ, ಅದು ಇಲ್ಲದೆ ನಾನು ನಿರ್ವಾತ ಮಾಡಬೇಕು. ಅದನ್ನು ಏನೂ ಇಲ್ಲ ಅಲ್ಲಿ. ಅದಿರೋ ಗಾಳಿಯನ್ನು ನಾನು ಹೊರಗೆ ತೆಗೆದುಬಿಟ್ರೆ ಅದು ನಿರ್ವಾತ ಆಗ್ತದೆ. ಅಂದರೆ ನನ್ನ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಕೂಡ ನಿರ್ವಾತ ಆಗಬೇಕು. ಏನಿಲ್ಲ ಅಲ್ಲಿ, ಅದು ನನ್ನನ್ನು ಮೋಕ್ಷ ಅಥವಾ ವಿದೇಹ ಮುಕ್ತಿ ಅಂತ ಕರೀಬೋದು. ಮತ್ತೆ ಇನ್ನೊಂದು ದೇಹವನ್ನು ಪಡ್ಕೊಳ್ಳಲ್ಲ. ಇದು ಮತ್ತೆ ಶುರುವಾಯಿತು. ಆವಾಗ ಪುನರ್ಜನ್ಮ ಇದೆಯಾ ಅನ್ನೋ ಪ್ರಶ್ನೆ ಬಂದ್ಬಿಡ್ತದೆ. ನೆಕ್ಸ್ಟ್ ಪ್ರಶ್ನೆ, ಅದು ಇನ್ನೊಂದು ಆಯಾಮ ಅಂತ ತಿಳ್ಕೊಳ್ತದೆ. ನಮಸ್ಕಾರಗಳು. ಆತ್ಮಾನಂದಲಾರಿ ಶ್ರೀ ಆತ್ಮಾನಂದನಾಥ ಗುರುಗಳು
ಪೂರ್ವನಾಮ ಇವರದ್ದು JSD ಪಾಣಿ ಅಂತ ಹೇಳಿ, ಜಿಗಣಿ ಹಾರಗದ್ದೆ. ಇಲ್ಲಿ ಇವರ ಶ್ರೀವಿದ್ಯಾ ಸಂಸ್ಥಾನ ಇದ್ದು ಗುರುಗಳನ್ನು ಆಧ್ಯಾತ್ಮ ಅಂದರೇನು ಅನ್ನುವಲ್ಲಿಂದ ಹಿಡಿದು ಸಾಧನೆಯ ಹಂತದಲ್ಲೇ ಮರಣ ಹೊಂದಿದರೆ ಮುಂದೇನು ಎಂಬುವ ತನಕ ಹಲವು ಪ್ರಶ್ನೆಗಳಿಗೆ ಆ ಗುರುವಿನ ಮೂಲಕ ಹೊರಬಂತಹ ಜ್ಞಾನವಾಣಿಯನ್ನು ಇಷ್ಟು ದಿನ ನೀವೆಲ್ಲರೂ ನೋಡಿದ್ದೀರಿ. ಈ ಒಂದು ಆತ್ಮಾನಂದ ಲಹರಿಯ ಒಂದು ಸೀರೀಸ್ ಈ ವಿಡಿಯೋಯಿಂದ ಮುಕ್ತಾಯ ಆಗ್ತಾ ಇದೆ. ಆದರೆ ಇದು ಮುಕ್ತಾಯನ ಆರಂಭನ ತೀರ್ಮಾನ ನೀವು ಮಾಡಿ. ಮುಂಬರುವಂತಹ ದಿನಗಳಲ್ಲಿ ಆ ಗುರುಗಳಿಂದ ಇನ್ನಷ್ಟು ಜ್ಞಾನವಾಣಿಯನ್ನು ಪಡೆಯುವಂತಹ ಕೆಲಸದ ಪ್ರಯತ್ನವನ್ನು ಮಾಡಲಾಗುವುದು ಅಂತ ಹೇಳ್ತಾ, ನಗುವಿನಿಂದಲೇ ವಿಶ್ವಶಾಂತಿ, ಮಾನವೀಯ ಧರ್ಮದಿಂದಲೇ ಜೀವ ಸಂಕುಲನದ ಉಳಿವು, ವಸುದೈವ ಕುಟುಂಬಕಂ. ಎಲ್ಲರೂ ಇಷ್ಟು ದಿವಸ ಈ ಸರಣಿಯನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಮಸ್ಕಾರಗಳು.